ಕರ್ನಾಟಕದ ಎಲ್ಲ ಆಯಾಮಗಳನ್ನು ಕೂಡ ತೆಗೆದುಕೊಂಡು ಅಭಿವೃದ್ಧಿ ಮತ್ತು ಜನರ ಒಂದು ಜನಜೀವನದ ಅವರ ವ್ಯವಸ್ಥೆಗೋಸ್ಕರ ಕೂಡ ಒಂದು ರೀತಿಯಲ್ಲಿ ಗ್ಯಾರಂಟಿಯ ಮುಖಾಂತರ ಒಂದು ಒಳ್ಳೆಯ ಅದನ್ನು ಮುಂದುವರಿಸಿಕೊಂಡು ರಾಜ್ಯಕ್ಕೆ ಆರ್ಥಿಕ ಶಕ್ತಿಯನ್ನ ಕೂಡ ತುಂಬಿ ಒಳ್ಳೆಯ ಒಂದು ಬಜೆಟ್ ಅನ್ನ ಆಯವ್ಯಯವನ್ನ ಸನ್ಮಾನ್ಯ ಮುಖ್ಯಮಂತ್ರಿಯವರು ನೀಡಿದ್ದಾರೆ. ಅದನ್ನು ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಜನತೆಯ ಪರವಾಗಿ ಕೂಡ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಅದರೊಂದಿಗೆ ಕರಾವಳಿಗೆ ಕೂಡ ಇವತ್ತು ಟೂರಿಸಂ ಅನ್ನ ಬಹಳಷ್ಟು ಡೆವಲಪ್ ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಟ್ಟುಕೊಂಡು ಅದನ್ನು ಕೂಡ ಪ್ರಸ್ತಾಪವನ್ನ ಬಜೆಟ್ ನಲ್ಲಿ ಆಯವ್ಯಯದಲ್ಲಿ ಅದನ್ನು ಕೂಡ ಹೇಳಿದ್ದಾರೆ. ಗ್ಯಾರಂಟಿಗಳನ್ನ ಜನರ ಅದನ್ನು ಮತ್ತೆ ಮುಂದುವರಿಸಿಕೊಂಡು ಅದಕ್ಕೆ ಬೇಕಾದಂತಹ ಹಣಕಾಸನ್ನು ಕೂಡ ಒದಗಿಸಿ ಆ ಗ್ಯಾರಂಟಿಗಳನ್ನು ಕೂಡ ಮುಂದುವರಿಸಿದ್ದಾರೆ. ಮೀನುಗಾರರಿಗೆ ಅನೇಕ ಸವಲತ್ತುಗಳನ್ನು ಕೂಡ ಒದಗಿಸಿಕೊಟ್ಟಿದ್ದಾರೆ. ಪುತ್ತೂರಿನಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜು ಸರ್ಕಾರಿ ಆಗ್ಬೇಕು ಅನ್ನೋಂತ ಒಂದು ಕೂಗು ಬಹಳಷ್ಟು ವರ್ಷದ್ದು. ಇವತ್ತದು ಒಂದು ಹಂತಕ್ಕೆ ಬಂದಿದೆ. ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸುವಂತ ಮತ್ತು ಅದಕ್ಕೆ ಆಯವ್ಯಯದಲ್ಲಿ ಹಣಕಾಸು ವ್ಯವಸ್ಥೆಯನ್ನು ಕೂಡ ಒದಗಿಸಿ ಅದನ್ನು ಮೇಲ್ದರ್ಜೆಗೆ ಏರಿಸಿ ಮುಂದಿನ ದಿನಗಳಲ್ಲಿ ಪುತ್ತೂರಿನಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗುವಲ್ಲಿ ಒಂದು ಹೆಜ್ಜೆಯನ್ನ ಮುಖ್ಯಮಂತ್ರಿ ಅವರು ಇಟ್ಟಿದ್ದಾರೆ. ಇಲ್ಲಿ ಒಂದೇ ಜಾತಿಯವರಿಗೆ ಅಥವಾ ಒಂದೇ ಧರ್ಮದವರಿಗೆ ಈ ದೇಶ ಅನ್ನುವಂಥದ್ದು ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಎಲ್ಲರೂ ಇದ್ದಾರೆ, ಅನ್ಯೋನ್ಯವಾಗಿದ್ದಾರೆ. ನಾವು ಒಂದು ಕಡೆ ಎಲ್ಲಿ ಸೇರಿದ್ರು ಅದರಲ್ಲಿ ಒಂದೇ ಧರ್ಮದವರು ಇರುವುದಿಲ್ಲ, ಎಲ್ಲ ಧರ್ಮದವರು ಇರ್ತಾರೆ, ಇರಬೇಕಾಗಿದೆ. ಭಾರತ ದೇಶದ ಒಂದು ವಿಶಿಷ್ಟವೇ ಅದೇ, ವಿವಿಧತೆಯಲ್ಲಿ ಏಕತೆಯನ್ನು ಕಾಯ್ಕೊಂಡವರು ನಾವು. ಆದ್ರೆ ಯಾಕೆ ಹಲವು ಬಜೆಟ್ ಅಂತ ಯಾಕೆ ಅವರಿಗೆ ಅಷ್ಟು ದ್ವೇಷ ಏನು? ಒಂದು ಜನಾಂಗದ ಮೇಲೆ ದ್ವೇಷ ಯಾಕೆ? ಈ ದೇಶದ ಪ್ರಜೆಗಳು ಅಂತ ಹೇಳಿದ್ರೆ ಎಲ್ಲರೂ ಒಂದೇ. ಈ ದ್ವೇಷ ಸಾಧನೆಯನ್ನ ಮಾಡ್ಕೊಂಡು ಇವತ್ತು ಮತ ರಾಜಕಾರಣಕ್ಕಾಗಿ ಇವರು ಇವತ್ತು ಮಾಡ್ತಾ ಇದ್ದಾರೆ. ಮತ ಗಳಿಸಬೇಕು, ಒಂದು ಜನಾಂಗದ ಮತವನ್ನ ತಾವೇ ಗಳಿಸಬೇಕು ಅನ್ನೋಂತ ಒಂದು ವಿಭಜನೆ ಮಾಡುವಂಥದ್ದು, ವಿಭಜನೆ ಮಾಡಿ ದೇಶವನ್ನು ಒಡೆದು ಆಳುವಂತ ನೀತಿಯನ್ನ ಇವತ್ತು ತೋರಿಸಿಕೊಂಡಿದ್ದಾರೆ. ಮತ್ತು ಹೇಳ್ತಾರೆ ಬಾಯಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎರಡಿತ್ತು, ಈಗ ಸಬ್ಕಾ ವಿಶ್ವಾಸ ಒಂದು ಸೇರ್ಕೊಂಡಿದೆ. ಎಲ್ಲಿದೆ ವಿಶ್ವಾಸ? ಮಣಿಪುರದಲ್ಲಿ ಇದೆಯಾ ವಿಶ್ವಾಸ? ದೆಹಲಿಯಲ್ಲಿ ಇದೆಯಾ ವಿಶ್ವಾಸ? ಯುಪಿಯಲ್ಲಿ ಇದೆಯಾ ವಿಶ್ವಾಸ? ಬಿಹಾರ್ನಲ್ಲಿ ಇದೆಯಾ ವಿಶ್ವಾಸ? ಎಲ್ಲಿ ಇಲ್ಲ. ಜನರನ್ನ ವಿಶ್ವಾಸಕ್ಕೆ ತಗೊಳ್ಬೇಕು ಅನ್ನೋಂಥದ್ದು ಇದ್ರೆ ಅವರು ಕೂಡ ಅದನ್ನು ಪಾಲಿಸಿಕೊಂಡು ಹೋಗ್ಬೇಕು. ಇವತ್ತು ಗ್ಯಾರಂಟಿಗಳ ಬಗ್ಗೆ ಕೂಡ ಬಹಳಷ್ಟು ಅವರು ಮಾತುಗಳನ್ನ ಆಡ್ತಾರೆ. ಗ್ಯಾರಂಟಿಯಲ್ಲಿ ಕೂಡ ಹಾಗೆ ಇವತ್ತು ಯಾವುದೇ ಜಾತಿ ಜನಾಂಗವನ್ನು ಇಟ್ಟುಕೊಂಡು ಮಾಡುವಂತ ಕಾರ್ಯಕ್ರಮಗಳಲ್ಲ. ದೇಶದ ಜನತೆಗೆ ಆರ್ಥಿಕ ಶಕ್ತಿಯನ್ನ ತುಂಬಬೇಕು ಅನ್ನುವಂತ ಒಂದು ಕಾನ್ಸೆಪ್ಟ್ ಅದು. ಜನರ ಕೈಯಲ್ಲಿ ದುಡ್ಡು ಬಂದ್ರೆ ಅದು ಜನರ ಕೈ ಓಡಾಡ್ತದೆ, ಅದು ತೆರಿಗೆ ಬರ್ತದೆ, ರಾಜ್ಯಕ್ಕೆ ದೇಶಕ್ಕೆ ಆರ್ಥಿಕ ಶಕ್ತಿ ತುಂಬುತ್ತದೆ. ಏನು ರಾಜ್ಯದಲ್ಲಿ ಬಂದರೂ ದುಡ್ಡು ಹೋಗುವುದೆಲ್ಲ ಕೇಂದ್ರಕ್ಕೆ, ಹೋದ ದುಡ್ಡು ವಾಪಸ್ ಬರೋದು ಕೆಲವೇ ಪರ್ಸೆಂಟ್ ಮಾತ್ರ. ದುಡ್ಡು ನಮಗೆ ವಾಪಸ್ ಬರೋದಿಲ್ಲ. ನಾವು ಇಷ್ಟು ಕಷ್ಟ ಬಂದು ಜನರ ಕೈಯಲ್ಲಿ ದುಡ್ಡು ಕೊಟ್ಟು ತೆರಿಗೆ ಕಟ್ಟಿ ಅವ್ರು ವ್ಯವಹಾರ ಮಾಡಿ ವ್ಯಾಪಾರ ಮಾಡಿ ₹100 ಹೋದ್ರೆ ನಮಗೆ ಬರೋದು ₹10, ₹11 ತೆರಿಗೆ ಪಾಲು. ಅವರಿಗೆ ಪ್ರಯೋಜನ ಆಗಿದೆ. ಆದರೂ ತುಷ್ಟೀಕರಣ ಅಂತ ಹೇಳಿ ಅದನ್ನು ಕೂಡ ಇವತ್ತು ಹೇಳ್ತಾರೆ. ಯಾಕೆ ವಿದೇಶದಲ್ಲಿ ಕೂಡ ಈ ಕಾರ್ಯಕ್ರಮ ಇದೆ. ಇವತ್ತು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ವೃದ್ಧರಿಗೆ, ಮಹಿಳೆಯರಿಗೆ, ಯುವಕರಿಗೆ, ಅಶಕ್ತರಿಗೆ ಬಹಳಷ್ಟು ಕಾನೂನುಗಳು ಅವರ ಸಮಾಜ ಅವರ ಏನು ಸುಧಾರಣೆಗೆ, ಅವರ ದೈನಂದಿಕ ನಿರ್ವಹಣೆಗೆ ವಿದೇಶಗಳಲ್ಲಿ ಕೂಡ ಇವತ್ತಂತಹ ಕಾರ್ಯಕ್ರಮಗಳನ್ನು ಅವರು ಹಾಕೊಂಡಿದ್ದಾರೆ. ಪುತ್ತೂರಿನಲ್ಲಿ ಅದಕ್ಕೆ ಒಂದು 40 ಎಕರೆ ಜಮೀನು ಕೂಡ ಸರ್ಕಾರದಿಂದ ಈಗಾಗಲೇ ಒದಗಿಸಿಕೊಟ್ಟಿದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಮೆಡಿಕಲ್ ಕಾಲೇಜು ಒಂದು ಬರುವಂತಹ ಹಂತಕ್ಕೆ ನಾವು ತಲುಪಿದ್ದೇವೆ. ಅದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿ ನಾನಕ್ಕೆ ಇಚ್ಛೆ ಪಡ್ತೇನೆ.
ಇವತ್ತು ಬಜೆಟ್ ಬಗ್ಗೆ ಬಹಳಷ್ಟು ಚರ್ಚೆ ಆಗಿತ್ತು ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ ಕೂಡ. ವಿರೋಧ ಪಕ್ಷದವರು ಅದನ್ನು ಹಲಾಲ್ ಬಜೆಟ್ ಅಂತ ಕರೆದರು. ಅಂದ್ರೆ ಒಂದು ರೀತಿಯಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅನ್ನುವಂಥದ್ದು ಇವರು ಯಾವ ರೀತಿಯಲ್ಲಿ ಅದನ್ನು ಮನಸ್ಸಿಗೆ ತೆಗೆದುಕೊಂಡಿದ್ದಾರೆ ಮತ್ತು ಅದನ್ನು ಯಾವ ರೀತಿಯಲ್ಲಿ ಅನುಷ್ಠಾನ ಮಾಡ್ತಾರೆ ಅನ್ನೋದನ್ನ ನಾವು ಇದರಲ್ಲಿ ತಿಳ್ಕೊಳ್ಬಹುದು. 4,10,000 ಕೋಟಿಯ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಅಲ್ಪಸಂಖ್ಯಾತರಿಗೆ ಅದರಲ್ಲಿ 4,000 ಕೋಟಿಯನ್ನ ಮೀಸಲಿರಿಸಿದ್ದಾರೆ. ಅಂದ್ರೆ ಬಜೆಟ್ನ 1%. ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಇವತ್ತು ಅದರಲ್ಲಿ ಮುಸ್ಲಿಮರು ಬರ್ತಾರೆ, ಕ್ರಿಶ್ಚಿಯನ್ರು ಬರ್ತಾರೆ, ಜೈನರು ಬರ್ತಾರೆ, ಬೌದ್ಧರು ಬರ್ತಾರೆ, ಪಾರ್ಸಿಗಳು ಬರ್ತಾರೆ. ನಮ್ಮ ರಾಜ್ಯದಲ್ಲಿ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಇರಲಿಕ್ಕಿಲ್ಲ, ಅದು ಕ್ರಿಶ್ಚಿಯನ್ರು ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ, ಬೌದ್ಧರು ಕೂಡ ಇದ್ದಾರೆ. 1% ಅಂದ್ರೆ ಇವತ್ತು ಸಬ್ಕಾ ವಿಶ್ವಾಸ ಅನ್ನುವಂಥದ್ದನ್ನು ಇವರ ನಾಯಕರು ಕೇಂದ್ರ ಸರ್ಕಾರದಲ್ಲಿ ಹೇಳ್ತಾರೆ. ಇಲ್ಲಿ ಯಾಕೆ ಅದನ್ನು ಅನುಷ್ಠಾನ ಮಾಡುವಲ್ಲಿ ಯಾಕೆ ಇವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ? ಮುಸ್ಲಿಮರು ಅಥವಾ ಕ್ರಿಶ್ಚಿಯನ್ರು ಅಥವಾ ಬೇರೆ ಬೇರೆ ಅಲ್ಪಸಂಖ್ಯಾತ ಜನಾಂಗಕ್ಕೆ ಸೇರಿದವರು ಈ ದೇಶದ ಪ್ರಜೆಗಳು ಅಲ್ವೇ? ಅವರಿಗೆ ದೇಶದ ಆರ್ಥಿಕತೆಗೆ ಅವರ ಕೊಡುಗೆ ಏನಿಲ್ವೇ? ಅವರು ತೆರಿಗೆ ಕಟ್ಟುವುದಿಲ್ವೇ? ಅವರು ಎಷ್ಟು % ಜನ ಇದ್ದಾರೆ? ಸುಮಾರು ಅಂದಾಜು 15-20% ಎಲ್ಲ ಅಲ್ಪಸಂಖ್ಯಾತ ಎಲ್ಲ ಜನಾಂಗವನ್ನು ತೆಗೆದುಕೊಂಡ್ರೆ ಸುಮಾರು 15-20% ವರೆಗೆ ಇರ್ಬೋದು. ಆರ್ಥಿಕ ಶಕ್ತಿಯನ್ನು ತುಂಬುತ್ತಾರೆ, ವ್ಯವಹಾರ, ಕೃಷಿ ಎಲ್ಲದಲ್ಲೂ ತೊಡಗಿಸಿಕೊಂಡಿದ್ದಾರೆ, ದೇಶದ ಎಲ್ಲ ಆಗುವಗಳಲ್ಲಿ ಪಾಲ್ಗೊಳ್ತಾರೆ. ಈ ಎಲ್ಲಾ ರೀತಿಯಲ್ಲಿ ಇರುವಾಗ ಅವರಿಗೆ ಕೊಡಬಾರ್ದು, ಅವರಿಗೆ ಕೊಟ್ಟದ್ದು ಹಲಾಲ್ ಬಜೆಟ್ ಅಂತ ಕರೆಯುವಂಥದ್ದು ಅಂತ ಹೇಳಿದ್ರೆ ಬಹುಶಃ ಇವರು ಒಂದು ರೀತಿಯಲ್ಲಿ ಒಂದೇ ಜನಾಂಗವನ್ನು ಓಲೈಸಿಕೊಂಡು ಈ ದೇಶದಲ್ಲಿ ಅದು ಸಾಧ್ಯ ಆಗುವುದಿಲ್ಲ. ಇದನ್ನು ನಮ್ಮ ಶಾಸಕರುಗಳು ಎಷ್ಟರ ಮಟ್ಟಿಗೆ ಇದನ್ನು ಸರಿಯಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದು ಕೂಡ ನಿಮಗೆಲ್ಲರಿಗೂ ಗೊತ್ತಿದೆ. ಇಲ್ಲಿ ಬಜೆಟ್ ಒಂದು ಅಧಿವೇಶನ ನಡೆಯುವುದು ಯಾಕೆ ಅಂತ ಹೇಳಿದ್ರೆ ಆಯಾಯ ಅವರ ಕ್ಷೇತ್ರಗಳಲ್ಲಿ ಏನು ಅಭಿವೃದ್ಧಿ ಕೆಲಸಗಳು ಮಾಡಬೇಕು, ಏನು ತೊಡಕುಗಳಿದೆ, ಅದನ್ನು ಯಾವ ರೀತಿ ಸರಿ ಮಾಡಬೇಕು ಅನ್ನುವಂತ ಉದ್ದೇಶ ಅಲ್ಲಿ ಸರ್ಕಾರದ ಮುಂದಿಡ್ಲಿಕ್ಕೆ ಒಳ್ಳೆಯ ಒಂದು ಮಾರ್ಗ ಇರುವಂತದ್ದು. ಆದ್ರೆ ಇವತ್ತು ವಿಪರ್ಯಾಸ ಅಂದ್ರೆ ಇಲ್ಲಿ ಅವರವರ ವೈಯಕ್ತಿಕ ಹಾಗೆ ವೋಟ್ ಬ್ಯಾಂಕಿಂಗ್ಗೋಸ್ಕರ ಈ ಸಮಯ ವ್ಯರ್ಥ ಆಗ್ತಿರೋದು ಬಹಳ ವಿಷಾದನೀಯ ಕೂಡ ಹೌದು. ಈಗ ನಿನ್ನೆ ದಿವಸ ನಾವು ನೋಡಿದ್ದು ಯಾವುದೋ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಇಡೀ ಸದನವೇ ಹೋಗಿ ಏನು ಆಯಿತು, ಅಲ್ಲಿ 18 ಜನ MLAಗಳನ್ನು ಸಸ್ಪೆಂಡ್ ಮಾಡುವಂತ. ನಾನು ಹೇಳಲಿಕ್ಕೆ ಇಚ್ಛಿಸುವ ಜನಪ್ರತಿನಿಧಿಗಳಾದವರು ಯಾರು ಕೂಡ ನಾವು ರೋಲ್ ಮಾಡೆಲ್ಗಳು, ಜನಪ್ರತಿನಿಧಿಗಳು, ನಿಮ್ಮನ್ನು ಜನಗಳು ನೋಡ್ತಾರೆ. ಆದ್ರಿಂದ ನಿಮ್ಮ ಒಂದು ಅಲ್ಲಿ ಇರುವಂತ ನಿಮ್ಮ ವೈಯಕ್ತಿಕವಾಗಿ ತಾವು ಯಾವ ರೀತಿ ವರ್ತಿಸ್ತಿದ್ದೀರಿ, ನಿಮ್ಮ ಆದ್ಯತೆ ಯಾವುದಕ್ಕೆ ಇರಬೇಕು ಅನ್ನುವಂತ ಕನಿಷ್ಠ ಜ್ಞಾನ ಅಥವಾ ಒಂದು ಕಾಮನ್ ಸೆನ್ಸ್ ನಮ್ಮಲ್ಲಿ ಇರಬೇಕು ಅನ್ನುವಂಥದ್ದು. ಅದನ್ನು ಬಿಟ್ಟು ನಾವು ಇಲ್ಲದ ಸಲ್ಲದಕ್ಕೆ ಸಮಯ ವ್ಯರ್ಥ ಮಾಡಿದ್ರೆ ಈ ಒಂದು ಅವರವರ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಆಗಬೇಕು ಇದರ ಬಗ್ಗೆ ಅಲ್ಲಿ ಯಾವುದೇ ರೀತಿಯ ಚರ್ಚೆಗೆ ಅವಕಾಶ ಇರುವುದಿಲ್ಲ. ಇದನ್ನು ನಾನು ವಿಶೇಷವಾಗಿ ನಮ್ಮ ಜಿಲ್ಲೆ ಹಾಗೆ ನಮ್ಮ ಉಡುಪಿ ಜಿಲ್ಲೆ ಆಗಿರ್ಬೋದು ಶಾಸಕರುಗಳಲ್ಲಿ ಮನವಿ ಮಾಡ್ತೇವೆ. ನಿಮ್ಮ ಜನಗಳು ಒಂದು ಒಳ್ಳೆಯ ನಿಮ್ಮ ಮೇಲೆ ಭರವಸೆ ಇಟ್ಟುಕೊಂಡು ನಿಮ್ಮನ್ನು ಚುನಾಯಿತರನ್ನಾಗಿ ಮಾಡಿ ಅಲ್ಲಿಗೆ ಕಳಿಸಿಕೊಟ್ಟಿದ್ದಾರೆ. ಕನಿಷ್ಠ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ಅದಕ್ಕೆ ಪೂರಕವಾಗಿ ಏನೆಲ್ಲ ಬೇಕು ಇದನ್ನು ಆ ಸದನದಲ್ಲಿ ಮುಂದಿಟ್ಟು ಅದಕ್ಕೆ ಪರಿಹಾರ ಕಂಡುಕೊಳ್ಳುವಲ್ಲಿ ತಾವು ಶ್ರಮಿಸಬೇಕೇ ವಿನಃ ಈ ತರದ ಕ್ಷುಲ್ಲಕ ಕಾರಣಗಳಿಂದ ತಾವು ಹೆಸರುವಾಸಿ ಆಗುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ತಾವು ಮತ್ತೊಮ್ಮೆ ಪರಾಮರ್ಶಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ.